ಲೈಫಲ್ಲಿ ಫಸ್ಟ್ ಟೈಮು ಫುಲ್ ಬಿಯರ್ಡ್ ಮತ್ತೆ ಮೀಸೆ ತೆಗಿತಾ ಇದ್ದೀನಿ. ಮದಕರಿ, ವೀರ ಮದಕರಿ. What the hell? ಇಷ್ಟ ಆಗ್ತದೆ, ಕೈಂಡ್ ಆಫ್ ಇಷ್ಟ ಆಗ್ತಿಲ್ಲ. ಏನೋ ಅದು ಸಕ್ಕದಾಗಿದೆ ಬ್ರೋ. ಸೂರ್ಯ ಇವತ್ತು ಕೃಷ್ಣ. ಸೂರ್ಯ ದರ್ಶನ್ ತೂಗ್ದೀಪ್ ಅವ್ರಿಗೆ ಫಸ್ಟ್ ಸೀರಿಯಲ್ ಡೈರೆಕ್ಟ್ ಮಾಡಿದಂತಹ ಡೈರೆಕ್ಟರು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿಲ್ಲ, ಬಟ್ ಚೆನ್ನಾಗಿರಬೇಕು. ಓಕೆ, ಚೆನ್ನಾಗಿಲ್ಲ ಅಂತಂದರೆ ಅಂದ ಚಂದದಲ್ಲ, ಒಳಗಡೆ ಅಂತ ಅಂತರಂಗದಿಂದ ಬಹಿರಂಗ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಗಾಯ್ಸ್, ಲೈಫಲ್ಲಿ ಫಸ್ಟ್ ಟೈಮು ಫುಲ್ ಬಿಯರ್ಡ್ ಮತ್ತು ಮೀಸೆ ತೆಗಿತಾ ಇದ್ದೀನಿ. ಹೆಂಗೆ ಕಾಣ್ತೀನಿ ಅಂತ ಗೊತ್ತಿಲ್ಲ ಗೈಸ್, ಎಲ್ರಿಗೂ ಇಷ್ಟ ಇರುತ್ತೆ. ಓಕೆ, ಮೀಸೆ ಬಿಯರ್ಡ್ ಅಂತಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ಓಕೆನಾ? ಅಂದರೆ ಅದು ತೆಗೆದ್ರೆ ನಾವು ಚೆನ್ನಾಗಿ ಕಾಣಲ್ಲ ಅನ್ನೋ ಇನ್ಸೆಕ್ಯೂರಿಟಿನೂ ಇರುತ್ತೆ. ಗೈಸ್, ನಾನು ಬಿಯರ್ಡ್ ತೆಗಿತಾ ಇರೋದಕ್ಕೆ ರೀಸನ್ ಕೂಡ ಇದೆ. ಏನಪ್ಪ ಅಂತಂದರೆ, ನಾನು ಥಿಯೇಟ್ರ್ ಟೀಮಲ್ಲಿದ್ದೀನಿ. ನನ್ನ ಥಿಯೇಟ್ರ್ ಟೀಮ್ ರೂಪಾಂತರ ಅಂತ ಅಂದ್ಬಿಟ್ಟು. ಓಕೆ, ಸೊ ನಾವು ನಾಟಕಗಳು ಮಾಡ್ತಾಯಿರ್ತೀವಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ನಮ್ಮ ಸರ್ KSDL ಚಂದ್ರು ಅವರು ದರ್ಶನ್ ತೂಗ್ದೀಪ್ ಅವ್ರಿಗೆ ಫಸ್ಟು ಸೀರಿಯಲ್ ಡೈರೆಕ್ಟ್ ಮಾಡಿದಂತಹ ಡೈರೆಕ್ಟರು. ಸೊ ಅವರೇ ಡೈರೆಕ್ಟ್ ಮಾಡ್ತಾಯಿರೋದು ಈ ನಾಟಕನೂ. ಇವತ್ತು ಕಲಾಗ್ರಾಮ ಅನ್ನೋ ಒಂದು ನಾಗರಬಾವಿ ಹತ್ರ, ಈ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇದೆಯಲ್ಲ, ಅದರ ಹತ್ರ ಕಲಾಗ್ರಾಮ ಅಂತ ಒಂದು ಇದಿದೆ ಸ್ಟೇಜು. ಸೊ ಅಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ನಾಟಕ ಪ್ರದರ್ಶನ ಮಾಡೋಕ್ಕೂ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮ ನಾಟಕದ ಹೆಸರು ರಾಮಧಾನ್ಯ ಅಂತ ಹೇಳಿ. ಓಕೆ, ಸೊ ಏನಪ್ಪ ಅಂದರೆ, ರಾಮನಿಗೆ ಪ್ರಿಯವಾದ ಧಾನ್ಯ ಯಾವುದು ಅಂದರೆ ಆ ಒಂದು ಇದರಲ್ಲಿ ಹೋಗುತ್ತೆ ಇದು. ಯಾವುದು ಒಳ್ಳೆ ಧಾನ್ಯ, ಓಕೆ, ಯಾವುದು ಮನುಷ್ಯರಿಗೆ ಒಳ್ಳೆ ಇದು ಅಂತ ಆ ಥರ ಬೇಸ್ ಮೇಲೆ ಹೋಗೋ ಸ್ಟೋರಿ. ಕನಕದಾಸರು ಅದನ್ನ ಹೇಳೋದು ಸಕ್ಕದಾಗಿದೆ ಗೈಸ್. ಸೊ ಅದರಲ್ಲಿ ಈ ಸರಿ ನನಗೆ, ಯೂಶಲಿ ನಾನು ಆ ನಾಟಕದಲ್ಲಿ ಮುಂಚೆ ಮಹರ್ಷಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಲಾಸ್ಟಲ್ಲಿ ಶ್ರೀರಾಮ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಮಹರ್ಷಿಗಳು ಬರ್ತಾರೆ. ಸೊ ನಾವು ವಾದ ಪ್ರತಿವಾದ ಅದ್ರ ಮಧ್ಯದಲ್ಲಿ ಮಾತಾಡ್ತಾ ಇದ್ದೆ, ಆ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಬಟ್ ಈ ಸಲ ಕೃಷ್ಣನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಗೈಸ್. ಇಟ್ ಸೂಟ್ಸ್ ಮೀ ಅಂತ ತುಂಬ ಜನ ಅಂತಾರೆ. ಏನಪ್ಪ ಅಂತಂದರೆ, ಕನಕದಾಸರನ್ನ ಬಿಡಲ್ಲ ದೇವಸ್ಥಾನದೊಳಗಡೆ. ಸೊ ಅವಾಗ ಶ್ರೀಕೃಷ್ಣ ತಿರುಗಿ ದರ್ಶನ ಕೊಡ್ತಾರಲ್ಲ, ಸೊ ಆ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲೇ ಅದೊಂದು ಬಿಗಿನಿಂಗ್ ಸೀನ್, ಅದು ನನಗಿಷ್ಟ ಆಗಿರೋ ಸೀನು. ಸೊ ಅದಕ್ಕೆ ಸರ್ ಹತ್ರ ಕೇಳಿದೆ, ಸರ್ ಮಾಡು ಅಂತ ಅಂದರು. ಸೊ ನಾನು ಅದನ್ನು ಮಾಡ್ತಾಯಿದ್ದೀನಿ. ಕೃಷ್ಣನ್ ಡ್ರೆಸ್ ಹಾಕ್ತೀನಿ, ಸೊ ಅದನ್ನು ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಬಿಯರ್ಡ್ ಮತ್ತು ಮುಸ್ಟಾಚ್ ಎರಡು ಹೋಗುತ್ತೆ ಗೈಸ್. ಅದೆಲ್ಲ ಹೆಂಗೆ ಕಾಣ್ತೀನಿ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಲೈಕ್ ಬಿಯರ್ಡ್ ಮತ್ತು ಮೀಸೆ ಬಂದಾಗಿಂದ ನಾನು ಫುಲ್ ತೆಗ್ದೇ ಇಲ್ಲ ಯಾವತ್ತೂ. ಇವತ್ತೇ ತೆಗಿತಾ ಇರೋದು. ಬನ್ನಿ ನೋಡೋಣ ಅಂತ. ಭಗವಂತನ ವೇಷ ಹಾಕ್ತಿದ್ದೀನಿ ಅಂತ ಅಂದರೆ ಅದರದ್ದೇ ಆದಂಥ ಒಂದು ನೀತಿ ನಿಯಮಗಳಿರುತ್ತೆ. ಪುಣ್ಯ ಮಾಡಿರಬೇಕು. ನಮ್ಮ ಸರ್ ಹೇಳ್ತಾ ಇರ್ತಾರೆ, ರಾಮನ್ ಕ್ಯಾರೆಕ್ಟರ್ ಆಗಿರಲಿ, ಹನುಮಂತನ ಕ್ಯಾರೆಕ್ಟರ್ ಆಗಿರಲಿ, ಕೃಷ್ಣನ ಕ್ಯಾರೆಕ್ಟರ್ ಆಗಿರಲಿ, ಋಷಿಮುನಿಗಳ ಕ್ಯಾರೆಕ್ಟರ್ ಆಗಿರಲಿ, ಇದನ್ನು ಮಾಡೋಕ್ಕೆ ನಾವು ಪುಣ್ಯ ಮಾಡಿರ್ಬೇಕಂತ. ಬಿಕಾಸ್ ಎಲ್ರಿಗೂ ಸಿಗಲ್ಲ ಈ ಥರದ್ದು ಮಾಡೋಕ್ಕೆ. ಸೊ ಹಿಂಗೆ ಹೇಳ್ತಾ ಬೇಜಾರಾಗ್ತಿದೆ ಗೈಸ್. ನಂಗೆ ಗೊತ್ತಿಲ್ಲ ಹೆಂಗೆ ಕಾಣ್ತೀನಿ ಅಂತ. ಬಟ್ ಐ ವಾಂಟ್ ಸಿ. ನಾನು ತುಂಬ ದಿವಸದಿಂದ ನೋಡಬೇಕು ಹೆಂಗೆ ಕಾಣ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇದರಲ್ಲೂ ಕೆಲವೊಂದು ಫೋಟೋಶೂಟ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ವಿತೌಟ್ ಬಿಯರ್ಡ್. ಇರಲಿ, ಓಕೆ. ಸೊ ಇವಾಗ ಬನ್ನಿ ಬಿಯರ್ಡ್ ತೆಗಿಯೋಣ. ವಿಲ್ ಕಂಟಿನ್ಯೂ ಆ ಡೇ. ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋ. ಟು ಏನೇನೋ ಹೇಳ್ತಾ ಇದ್ದೀನಿ ಗೈಸ್. ತೆಗಿಯೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಗೈಸ್. ಇಟ್ಸ್ ನಾಟ್ ಎಟ್ ಆಲ್ ಈಸಿ ಗೈಸ್. ನೋಡೋಣ. ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾ, ಕೃಷ್ಣನ ಸ್ಮರಣೆ ಮಾಡ್ತಾ, ಕೃಷ್ಣನ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಮಾಡಲೇಬೇಕು. ಒಮ್ಮೆ ರೆಡಿ
ರೆಡಿ 3 2 1 ಗೋ. ಇಷ್ಟೆಲ್ಲ ಬಿಟ್ಬಿಟ್ರೆ ಹಿಂಗೆ ಯಪ್ಪ ಗೈಸ್ ಹೆವಿ ಕಷ್ಟ ಗೈಸ್, ಹೆವಿ ಕಷ್ಟ. ನಾನು ತುಂಬಾ ಸಣ್ಣ ಕಾಣ್ತೀನಿ, ಈ ಗಡ್ಡ ಇರೋದಕ್ಕೆ ಸ್ವಲ್ಪ ದಪ್ಪ ಕಾಣ್ತಾ ಇದೀನಿ, ಇಲ್ಲಾಂದ್ರೆ ತುಂಬಾ ಸಣ್ಣ ಕಾಣ್ತೀನಿ. ಕಣ್ಣಲ್ಲಿ ನೀರು ಬರೋಕ್ಕಾಗ್ತದೆ ನನಗೆ. ನೋಡಿ ಹೆಂಗಿದೆ, ಯಾವುದೋ ಫಿಲಮ್ ಹಿಂಗಿರ್ತಾರೆ ಗೈಸ್. ವಾಟ್ ಈಸ್ ದಿಸ್ ಗೈಸ್? ಇದೊಂಚೂರು ಹಿಂಗೆ ತೆಗೆದ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ? ಈ ಬಾಲಿ ಅಂತ ಒಬ್ರು ಆರ್ಟಿಸ್ಟ್ ಯಾರ ಹಿಂದಿಲಿ, ಏ ಗೋಡ್ ತೆಗೋ ಬಕ್ರ ಬೇಕ್ ಅಂತ ಏನೋ ಸಾಂಗ್ ಹೆಸರು ಏನು ತಪ್ಪ ಅಂತ ಬರುತ್ತಲ್ಲ ಅದು. ಅಮಿತಾಬ್ ಬಚ್ಚನ್, ಅಮಿತಾಬ್ ಬಚ್ಚನ್ ಸರ್. Hey, gone. Two. Charge into the race. Shit. Okay. So charge ಆದ ತಕ್ಷಣನೇ ವಿಲ್ ಕಂಟಿನ್ಯೂ. ಇವಾಗ ನೋಡೋಕೆ ಸದ್ಯಕ್ಕೆ ಅಮಿತಾಬ್ ಬಚ್ಚನ್ ಜಿ ಥರ ಇದ್ದೀನಿ. हेलो हाय नमस्कार, मैं आपका अमिताभ बच्चन बोल रहा हूँ. ಹಲೋ ನಮಸ್ಕಾರ ಎಲ್ರಿಗೂ. ನನಗೆ ಮಿಮಿಕ್ರಿ ಬರಲ್ಲ, ನಿನಗೆ ಬರಲ್ಲ, ಮಿಮಿಕ್ರಿ ಮಾಡಬೇಡ ಓಕೆ? ಏನಪ್ಪ ಹಾಯ್ ಗಡ್ಡ ಎಲ್ಲ ತೆಗೀತು, ಬರಲ್ಲ ಬಿಡೋ ಅದು. ನಾನು ನಿಮ್ಮ ಮುಖ್ಯಮಂತ್ರಿ ಚಂದ್ರು ಬರಲ್ಲ, ಇಲ್ಲ ಚೆನ್ನಾಗಿ ಬರಲ್ಲ. ಯಾವನವನು ಬಚ್ಚೋ ಲಾಂಗು ಕತ್ರಿಕಾದಿ ಬಿಡಿ ಯಾರಲ್ಲಿ ಗೆಸ್ ಮಾಡಿ ಸಾಕಿದನ ಗೆಸ್ ಮಾಡಿ. ಚೆನ್ನಾಗಿದೆ ಟ್ರಿಮ್ಮರು, ಸ್ಲಿಮ್ ಆಗಿ. ಹಾ ಓಕೆ. ಸೊ ಇವಾಗ ಈ ಕಡೆ ತೆಗಿಯೋಣ. ರೆಡಿ? ಗೈಸ್ ಇದನ್ನೆಲ್ಲ ತೆಗೆದೇ ಇರಲಿಲ್ಲ ಗೈಸ್ ನಾನು. ಯಪ್ಪ ಛೀ ಗೈಸ್, ಇದನ್ನ ನನ್ನ ಲೈಫ್ ಟೈಮ್ ತೆಗ್ದಿರಲಿಲ್ಲ ಗೈಸ್. ಫಸ್ಟ್ ಟೈಮ್ ಈ ಥರ ತೆಗ್ದಿರೋದು ಗಡ್ಡ. ಅಸಹ್ಯವಾಗಿ ಕಾಣ್ತಿದೆ, ಎಷ್ಟು ಸಣ್ಣ ಇದೆ ನೋಡಿ. ಮೇಡಮ್ ಜೋಮೆ ಗೈಸ್, ಪೊಲೀಸ್ ಆಫೀಸರ್ ತರ ಇಲ್ವಾ? ಮದಕರಿ, ವೀರ ಮದಕರಿ ಪೊಲೀಸ್. ಕೃಷ್ಣ ಹೆಂಗ್ ನಿಂತ್ಕೊಂಡ್ರೆ ಹೆಂಗ್ ಕೃಷ್ಣ. ಮೀಸೆ ಒಂದಿರೋದಕ್ಕೆ ಏನ್ ತೂಕವಾಗಿದೆ ಗೊತ್ತಾ ಇದು? ಅಂದ್ರೆ ಗಡ್ಡ ಎಲ್ಲ ತೆಗ್ದ್ಬಿಟ್ಟು ಮೀಸೆ ಈ ಪೊಲೀಸ್ ಆಫೀಸರ್ ಬಿಡ್ತಾರಲ್ಲ ಆ ಥರ.
What the hell? Guys, ಸೂರ್ಯ, ಓ ಮೈ ಗಾಡ್, ಏನು ಕೈಂಡ್ ಆಫ್ ಇಷ್ಟ ಆಗ್ತದೆ, ಕೈಂಡ್ ಆಫ್ ಇಷ್ಟ ಆಗ್ತದೆ. ಅಂದರೆ ಫಸ್ಟ್ ಟೈಮ್ ಯಾವಾಗ್ಲೂ ಈ ಬಿಯರ್ಡಲ್ಲಿ ನೋಡಿ 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 ಹಿಂಗೆ ಏನಾದರೂ ಒಂದ್ಸರಿ ಮಾಡ್ಕೊಳಾಗ ಇಷ್ಟ ಆಗಲ್ಲ ನಮಗೆ. ಬಟ್ ನಂಗೆ ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ, ಈ ಡಿ ಬಾಸ್ ಅವರು ತಡಿಯೋಣ, ಈ ಡಿ ಬಾಸ್ ಅವರು ಮೆಜೆಸ್ಟಿಕ್ ಮೂವಿಲಿ ಹಿಂಗೆ ಇರ್ತಾರೆ ಟ್ರಿಮ್ ಮಾಡಿಕೊಂಡು ಒಂಥರ ಡೀಸೆಂಟಾಗಿ. ವಾವ್, ನೀನು ಹೆಂಗಿದ್ರು ಸೂಪರ್ ಸ್ಟಾರ್ ಬಿಡ. ಓಕೆ ಸೊ ಈಗ ಟ್ರಿಮ್ ಮಾಡಾಯಿತು, ಎಲ್ಲ ರಿಯಾಕ್ಷನ್ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಇದೆ. ಇದು ನೋಡಿ, ಇದೇನಂತ ಅಂದರೆ ಲೈಕ್ ಈಗ ಟ್ರಿಮ್ ಇಲ್ಲ ಒಂಥರ ಕೂದಲು ಥರ ಎಲ್ಲ ಕಾಣ್ತಿದ್ದಿಲ್ಲ ನೀಟಾಗಿ. ಇದರಲ್ಲಿ ಇದು ಮಾಡಿದ್ರೆ ಸ್ಮೂತಾಗಿ ಶೇವ್ ಮಾಡಿರೋ ಥರ ಆಗುತ್ತೆ. ಸೊ ಶೋ ಗೈಸ್ ನೋಡಿ, ಇವಾಗ ಹಿಂಗಿದೆಯಾ, ಎಕ್ಸಾಂಪಲ್ ಈ ಕಡೆ ಮಾಡಿದ್ದೀನಿ ನೋಡಿ, ಏನು ಸ್ಮೂತ್ ಇದೆ ಗೊತ್ತಾ ಅಲ್ಲಿ ನೋಡಿ. ನಿಮ್ಗೆ ಕಾಣಿಸ್ತಿದೆ ಅನ್ಕೊತೀನಿ. ಓಕೆ, ಒಂಚೂರು ಚೂರು. ಬಟ್ ಇವಾಗ ಹೆಂಗಾಗುತ್ತೆ ನೋಡಿ. ಗೊತ್ತಾಗ್ತಿದೆ ಡಿಫ್ರೆನ್ಸು, ನನಗೆ ಗೊತ್ತಾಗ್ತಿದೆ. ಬಿಕಾಸ್ ಮುಟ್ಟು ನೋಡ್ಕೊತೀನಲ್ಲ, ಒಂಥರ ಈ ತರಿ ಇಲ್ಲ, ಸ್ಮೂತಾಗಿ ನೈಸಾಗಿದೆ ನೋಡಿ ಎಲ್ಲ. ಅಂದರೆ ಸಣ್ಣ ಕೂದಲನ್ನು ಇದು ಕಟ್ ಮಾಡುತ್ತೆ. ದಟ್ ಈಸ್ ಹೌ ಇಟ್ ಈಸ್. ಸೊ ನಾವು ಬ್ಲೇಡಲ್ಲಿ ನನಗೆ ಬ್ಲೇಡ್ ಹಾಕ್ಸೋ ಅಭ್ಯಾಸ ಇಲ್ಲ, ಇದುವರೆಗೂ ನಾನು ಬ್ಲೇಡ್ ಹಾಕ್ಸಿಲ್ಲ. ಬಟ್ ಬ್ಲೇಡ್ ಹಾಕ್ಸಿಲ್ಲ ಅಂದ್ರೂ ನೀಟಾಗಿ ಶೇವ್ ಆಗಬೇಕು ಅಂತಂದರೆ ಇದರಲ್ಲಿ ಮಾಡಬೇಕು. ಫೈನ್ ಕಾಣಿಸ್ತಾ ಇದೆ ನೋಡಿ. ಹೆಂಗೆ ಕಾಣಿಸ್ತಾ. ಓಕೆ, ತುಂಬ ಜನ ಚೆನ್ನಾಗಿ ಕಾಣ್ತಿಲ್ಲ ಅಂತಲೇ ಆಗ್ತಿರೋ ನಂಗೆ ಗೊತ್ತು. ಬಟ್ ಕೃಷ್ಣನ ಕ್ಯಾರೆಕ್ಟರ್ ಮಾಡಬೇಕು ಅಂತಂದರೆ, ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ವೇಷ ಹಾಕಬೇಕು ಅಂತಂದ್ರೆ ಆ ಒಂದು ಪ್ರಿಪರೇಷನ್ ಮಾಡ್ಕೊಂಡು ನೋಡಿ. ಇಂಥ ಡೆಡಿಕೇಟೆಡ್ ಆರ್ಟಿಸ್ಟ್ ಎಲ್ಲಾದರೂ ಸಿಗ್ತಾನೆ ನಿಮಗೆ? ಹಾಂ ನೋಡಿ, ನಿಮ್ಮ ಅಕ್ಕಪಕ್ಕದಲ್ಲಿರೋ ಡೈರೆಕ್ಟರ್ಸು, ನಿಮ್ಗೆ ಗೊತ್ತಿರೋ ಪ್ರೊಡ್ಯೂಸರ್ಸು, ಯಾರಿಗಾದ್ರೂ ಹೇಳಿ, ಒಬ್ಬ ಒಳ್ಳೆ ನಟ ಇದ್ದಾನೆ, ಅವನ್ನ ಕರ್ಕೊಳ್ಳಿ, ಅವನ್ನ ಸ್ವಲ್ಪ ತೀಡಿ ಮಾಡಿದ್ರೆ ಖಂಡಿತ ಇಂಡಸ್ಟ್ರಿಲಿ ಒಳ್ಳೆ ಹೆಸರು ತರ್ತಾನೆ ಅಂತ ಅಂದ್ಬಿಟ್ಟು ಒಂಚೂರು ಹೇಳಿ ನೋಡಿ. ಈ ಬರೀ ನಾಟಕಕ್ಕೆ ಈ ಥರ ಡೆಡಿಕೇಟೆಡ್ ಆಗಿದ್ದೀನಿ. ಇನ್ನು ಮೂವೀಸ್ ಸೀರಿಯಲ್ ಎಲ್ಲ ಕೊಟ್ಟರೆ ಎಷ್ಟು ಡೆಡಿಕೇಟೆಡ್ ಆಗಿರಲ್ಲ. ಕೃಷ್ಣನ್ ಕ್ಯಾರೆಕ್ಟರ್ ಹಾಕಿದ್ಮೇಲೆ ನನ್ನ ಮುಖ ಹೆಂಗೆ ಕಾಣುತ್ತೆ ಅದನ್ನೆಲ್ಲದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ಇಷ್ಟ ಆಗಿದೆ. ಓಕೆ, ವಿಲ್ ಗೋ. ಎಲ್ಲರದ್ದು ರಿಯಾಕ್ಷನ್ ಹೆಂಗಿರುತ್ತೆ. ನಾನು ನೋಡಲಾರೆ ತಂದೆ. ಇಟ್ಸ್ ಟೈಮ್ ಫಾರ್ ದ ಟ್ರೂತ್ ಏನು ನಮ್ಮ ಮನೆಯವ್ರಿಗೆ ತೋರಿಸ್ಬೇಕು ಗೈಸ್. ಏನಂತಾರೋ ನಂಗೆ ದೇವ್ರ ನನಗೆ ಗೊತ್ತಿಲ್ಲ ಗೈಸ್. ಗೈಸ್, ನಮ್ಮಮ್ಮ ಮಹಾಭಾರತ ನೋಡ್ತಿದ್ದಾರೆ, ಅವ್ರ ರಿಯಾಕ್ಷನ್ ತೋರಿಸಿ. ಮಮ್ಮಿ ಒಂದು ನಿಮಿಷ ಟಿ ವಿ ಆಫ್ ಮಾಡು. ಸೊ ಈಗ ನಮ್ಮಮ್ಮ ಹೋಗ್ತೀನಿ, ಟಿ ವಿ ಆಫ್ ಮಾಡು, ಪಾಸ್ ಮಾಡು ಒಂದು ನಿಮಿಷ. ಕೇಳೋದಿಲ್ಲ ಗೈಸ್ ಮಾತನ್ನ. ಗೈಸ್, ಆಕಾಶ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಸೇಮ್ ಆಕಾಶ್ ಗೊತ್ತಾಯ್ತಾ ಹೆಂಗಿತ್ತು? ನೀನು ಇದೇ ತರ ಟ್ರಿಪ್ ಮಾಡ್ಕೊಂಡ್ ಬಂದಾಗ ಮುಚ್ಚು ಹೆಂಗಿದೆ ಗೈಸ್. ಇವಾಗ ನಮ್ಮ ಚಿಕ್ಕಮ್ಮಂಗೆ ಕಾಲ್ ಮಾಡ್ತೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ.
ಏನು ಮಾಡ್ತಿದ್ದೀರಿ ಆಂಟಿ? ನಾಷ್ಟ? ನಾನೇ ತೆಗ್ದೆ. ಅದಕ್ಕೆ ನಿಮ್ಗೆ ತೋರ್ಸೋಣ ಅಂತ ಕಾಲ್ ಮಾಡಿದೆ. ತೋರಿಸ್ತೀನಿ. ಹೌದಾ? ಮೀಟಿಂಗಲ್ಲಿ ಇರ್ತಾರ? ಕೇಳ್ತೀನಿ, ಫ್ರೀ ಇದ್ರೆ ಮಾಡ್ತೀನಿ. ಸೊ ಇವಾಗ ಜಸ್ಟ್ ಸ್ನಾನ ಮಾಡಿ ರೆಡಿ ಆದೆ, ಹೊಸ ಟಿ ಶರ್ಟ್ ಹಾಕೊಂಡಿದ್ದೀನಿ. ಸೊ ಇವಾಗ ಧ್ರುವ ಬಂದಿದ್ದಾನಂತೆ, ಧ್ರುವನ ಹತ್ರ ಹೋಗಿ ಒಂದು ರಿಯಾಕ್ಷನ್ ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ. ಹೆಂಗಿದೆ? ಇಲ್ಲ ಮಾಡಿದ್ದು ಮನೆಯಲ್ಲೇ, ನಾನೇ ಮಾಡ್ಕೊಂಡಿದ್ದು. ಚೆನ್ನಾಗಿಲ್ವಾ? ಅದು ಅಂದ್ರೆ ಎಷ್ಟು ಗಂಟೆಗೆ ಬರ್ತೀರಾ? ಅದಕ್ಕೆ ಬೇಗ ಬಂದಿರೋದು ಇವತ್ತು. ನಂದನೂ ಬರ್ತಾನಂತೆ. ಹ್ಞೂ ಸರಿ. ಎಷ್ಟು ಗಂಟೆಗೆ ಬರ್ತೀರಾ? ನೀನು ಹೇಳ್ಬೇಕು. 6 ಗಂಟೆ ಎಷ್ಟರಲ್ಲಿ ಇರಿ? 6:15 ಶುರು ಆಗುತ್ತೆ. 4 ರೂಪಾಯಿ ಅಲ್ಲೋದ ತಕ್ಷಣ ಕರೆಂಟ್ ಲೊಕೇಶನ್ ಕಳಿಸ್ತೀನಿ. ಎಷ್ಟು ಚೆನ್ನಾಗಿಲ್ವ ಗೈಸ್ ನಾನು ಇದರಲ್ಲಿ? ಎಷ್ಟು ಚೆನ್ನಾಗಿದ್ದೀನಿ. ಟೇಸ್ಟ್ ಇಲ್ಲ ಇವ್ರಿಗೆಲ್ಲ. ನಾನು ನೋಡಿದ ತಕ್ಷಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅದನ್ನ ಕ್ಯಾಪ್ಚರ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಹೆಂಗ್ ಕಾಣಿಸ್ತಾ ಇದೀನಿ? ಓ ನಿನ್ ಮಕನೇ ಕಾಣ್ಲಿಲ್ವೋ? ಏನೋ ಅದು ಹೆಂಗಿದೆ? ಯಪ್ಪ ಮತ್ತೆ ಹೇಳ್ತೀನಿ. ಇವನು ಕ್ಲಾಸಿಗೆ ಬಾಸ್ ಆದ್ರೆ ನಾವು ಮಾಸಿಗೆ ಬಾಸ್. ನಾನು ಹನುಮಂತ, ಅವನು ಕೃಷ್ಣ. ನಮ್ಮ ನಾಟಕದಲ್ಲಿ ಇವನು ಹನುಮಂತನ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ, ನಾನು ಕೃಷ್ಣನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಯಾಕಣ? ಓಕೆ, ಸೊ ಇವಾಗ ಹೋಗಿ ರೆಡಿ ಆಗೋಣ. ಅಲ್ಲೆಲ್ಲ ಹತ್ರ ಹೆಂಗ್ ನಡೆಯುತ್ತೆ ಎಲ್ಲ ತೋರಿಸ್ತೀನಿ. ಹೋಗೋಣ. ಮತ್ತೆ ಹೆಂಗ್ ಆಡ್ತೀರಾ? ಗಾಯ್ಸ್, ಇವ್ರು ನಮ್ಮ ಮೋನಣ್ಣ, ಇವರೇ ಸಂಗೀತ ವಾದ್ಯ ನುಡ್ಸೋದು. ಅದೆಲ್ರಿಗೂ ಗೊತ್ತಿರುತ್ತೆ, ಹಳೆ ಬ್ಲಾಗಲ್ಲಿ ನೋಡಿರ್ತೀರಾ. ನೆನ್ನೆ ಬೇರೆ ತರ ಇತ್ತು, ಇವತ್ತು ಬಹಳ ಬೇರೆ. ಸಖತ್ತಾಗಿ ಹೇಳಿದ್ರಿ. ಹಾಯ್ ತೇಜಸ್, ಹೆಂಗಿದೆ ಲುಕ್ಕು? ಹೆಂಗಿದೆ ಹೇಳು? ಸಕ್ಕದಾಗಿದೆ ಬ್ರೋ. 10ನೇ ಕ್ಲಾಸ್ ಹುಡುಗಂತರ. ಎಷ್ಟನೇ ಕ್ಲಾಸ್ ಹುಡುಗಂತಾರ? ಸುಳ್ಳು. ಹೆಂಗಿದೆ? ಹೊಟ್ಟೆ ತುಂಬಿದ ಮೇಲೆ ಏಕೆ ಸೂಪರ್ ಆಗಿದೆ ಗೈಸ್. ಬಂದ್ವಿ. ಸೊ ಇವಾಗ ಮೇಕಪ್ ಮಾಡ್ಕೊಬೇಕು, ಅದಕ್ಕಿಂತ ಮುಂಚೆ ಕಾಸ್ಟ್ಯೂಮ್ ಎಲ್ಲ ಎತ್ಕೊಬೇಕು. ನೋಡೋಣ. ನಮಸ್ತೆ ಸರ್. ಗಡ್ಡ ತೆಗ್ದಾಕಿದಾನೆ ಅಂದ್ಬಿಟ್ಟು ಮುಖಕ್ಕೆ ಮಾಸ್ಕ್ ಹಾಕೊಂಡ್ ಬಂದಿದ್ದಾನೆ. ಥ್ಯಾಂಕ್ ಯು. ನಿನ್ಕಿಂತ ಚೆನ್ನಾಗಿ ಕಾಣ್ತೀನಿ. ಬರೋ ಇಲ್ಲಿ, ನಿನ್ಕಿಂತ ಚೆನ್ನಾಗಿ ಕಾಣ್ತೀನಿ. ಬಾ ನೋಡಿಲಿ. ಹ್ಯಾಂಡ್ಸಮ್ ಆಗಿಲ್ವಾ? ಸ್ಮಾರ್ಟ್ ಆಗಿಲ್ವಾ? ಬಟ್ ಇಲ್ಲಿ ಹೋಗ್ಬಾರ್ದು, ಇಲ್ಲೇ ಹೋಗ್ತಾರೆ. ಏನೋ ಸಾಕ ತೆಗಿಬೇಕೇನ? ಏನು ಮಾಡೋದು? ನಾನು ನೆಕ್ಸ್ಟ್ ಮೇಕಪ್ ನಂಗೆ ಬರಂಗಿದ್ರೆ ನಿನ್ನ ಹತ್ರ ನಾನೇ ಕಟ್ಸ್ಕೊತಿದ್ದೆ. ಅದಲ್ಲ ಪಟ್ಟಿ ಅದರಲ್ಲೇ ಕಟ್ಟದಲ್ಲ ಕಟ್ಸ್ಕೊ. ನೋಡಪ್ಪ ಸೈನಿಕ ಎಷ್ಟು ಚೆನ್ನಾಗಿರೋದೆ.
ಹಿಂಗೆ ಬನ್ನಿ ನೀವು. ಕೃಷ್ಣ ಸೂರ್ಯ ಇವತ್ತು ಕೃಷ್ಣ ಸೂರ್ಯನಾರಾಯಣ. ಸುರೇಶ್ ತುಂಬ ದಿನ ಆದ್ಮೇಲೆ ಇಷ್ಟಪಟ್ಟಿರೋ ಕ್ಯಾರೆಕ್ಟರ್ ಆಗಿದ್ದೀನಿ, ಅದು ಕೃಷ್ಣನ್. ಇಷ್ಟ ಆಗ್ತಿದೆ ನನಗೆ ಈ ಲುಕ್ ಎಲ್ಲ. ಒಂಥರ ಡಿಫ್ರೆಂಟ್ ಆಗಿ ಮೇಕಪ್ ಹಾಕ್ಸ್ಕೊಂಡಿದ್ದೀನಿ, ಡಿಫ್ರೆಂಟ್ ಆಗಿ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ. ಇವತ್ತು ಯೂಶಲಿ ನಾನು ಇಲ್ಲಿವರೆಗೂ ಹಾಕಿರೋದಕ್ಕಿಂತ ತುಂಬ ಇಷ್ಟ ಆಗ್ತಿದೆ. ನೋಡೋಣ ಹೆಂಗೆ ಬರುತ್ತೆ. ಆದ್ಮೇಲೆ ನಾನು ಹೇಳ್ತೀನಿ ಎಷ್ಟು ಚೆನ್ನಾಗಿ ಮಾಡಿದೆ ಏನು ಇಲ್ಲ ಅನ್ನೋದು. ಬಟ್ ಇವತ್ತು जय जय कृष्णा श्री हरे कृष्णा जय जय कृष्णा श्री हरे कृष्णा. ನನ್ನ ಕೂಗು ನಿನಗೆ ಕೇಳಿಸಿದೆ ತಂದೆ. ನನ್ನ ಅಪರಾಧಗಳನ್ನು ಮನ್ನಿಸಿ ನನಗೆ ದರ್ಶನ ಭಾಗ್ಯವಿದೆಯಾ? ನಾನು ಧನ್ಯನಾದೆ ಪ್ರಭು, ನಾನು ಧನ್ಯನಾದೆ. ಇಲ್ಲ ಕಣೆ, ನಿನ್ನಂತಹ ನಿಜವಾದ ಭಕ್ತರ ದರ್ಶನದಿಂದ ನಾನು ಧನ್ಯನಾದೆ. जय जय कृष्णा श्री हरे कृष्णा जय जय कृष्णा श्री हरे कृष्णा 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 हे कृष्णा. ಗೈಸ್, ಸೊ ಜಸ್ಟ್ ಕೃಷ್ಣನ್ ಕ್ಯಾರೆಕ್ಟರ್ ಮುಗಿಸ್ಕೊಂಡು ಬಂದೆ. ಸಗದಾಯಿತು. ವಿಡಿಯೋ ಯಾರಾದರೂ ರೆಕಾರ್ಡ್ ಮಾಡಿದರೆ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆ, ಹೆಂಗೆ ಕಾಣ್ತೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್. ಫಸ್ಟ್ ಟೈಮ್ ಗೈಸ್ ಈ ಥರ ಕ್ಯಾರೆಕ್ಟರ್ ಮಾಡಿರೋದು ನಾನು. ತುಂಬ ಖುಷಿ ಆಗ್ತಿದೆ ಕ್ಯಾರೆಕ್ಟರ್ ಹಾಕ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲ. ಅಲ್ಲೂ ಅಷ್ಟೇ ಆರಾಮಾಗಿ ಮಾಡಿಬಿಟ್ಟು ಬಂದೆ. ಸೂಪರಾಗಿತ್ತು. ನೀವು ಹೇಳ್ಬೇಕು ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ ಮಾರ್ಚಿಗಳು ಕೃಷ್ಣ ಮತ್ತು ಮದಿಗಳಾಗಿ ಸೂರ್ಯ, ವೆಂಕಟೇಶ್ ರಾಜು. ಬಾಯ್ ಸರ್. ಹೆಂಗಿದೆ ಸಂಜು? ಹಾಂ, ಹಾಯ್. ಹೆಂಗಿ ನಾನು ಬೇರೆ ಹುಡುಗ ಥರ ಕಾಣಿಸ್ತಾ ಇದ್ದೀನಾ? ಅನ್ಟಚಬಲ್. ಕೃಷ್ಣನ್ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ ಅಂದರೆ ಹೆಂಗಿದೆ? ಸೂಪರ್ ಆಗಿದೆಯಾ? ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕಸ್ತೂರಿ